ಧಾರವಾಡ ಜಿಲ್ಲಾಡಳಿತದಿಂದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲೆಯ ವಿವಿಧ ಸ್ಥಳಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ಸಚಿವರಿಗೆ ಸುಮಾರು 177 ಅಹವಾಲುಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಲಾಡ್, ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಲಾಗುತ್ತಿದ್ದು, ಸರ್ಕಾರದ ಹಂತದಲ್ಲಿ ಪರಿಹರಿಸಬೇಕಾದ ಮತ್ತು ಕೋರ್ಟ್ ಪಾಲಿಸಿ ಸಂಬಂಧಿ ಅಹವಾಲು ಹೊರತುಪಡಿಸಿ ಬಹುತೇಕ ಅಹವಾಲುಗಳನ್ನು ಸ್ಥಳೀಯವಾಗಿ ಪರಿಹರಿಸಲಾಗಿದೆ. ಬರುವ ಜನವರಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ತಾಲೂಕು ಹಂತದಲ್ಲೂ ಜನತಾ ದರ್ಶನ ಆಯೋಜಿಸಲಾಗುವುದು ಎಂದರು. ಇಲ್ಲಿವರೆಗೆ ರಫ್ಲಿ ಒಂದು 200 ಅರ್ಜಿಗಳು ಬಂದಿದ್ದಾವೆ. ಸೊ 200 ಅರ್ಜಿಗಳಲ್ಲಿ ಕೆಲವು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ನೋಟದಲ್ಲಿ ಜಾಸ್ತಿ ಕಾಣ್ತಾ ಇದೆ. ರೆವಿನ್ಯೂಗಳು ಭಾಳ ಬರ್ತವೆ, ಎಲ್ಲ ಬೇರೆ ಬೇರೆ ತಾಲೂಕಿನಿಂದ ರೆವಿನ್ಯೂ. ಆಮೇಲೆ ಮನೆಗಳಿಗೆ ಕೆಲವು ಡಿಮಾಂಡು, ಆಶ್ರಯ ಮನೆಗಳಿಗೆ ಕೆಲವು ಡಿಮಾಂಡು. ಆಮೇಲೆ ಭಾಳಷ್ಟು ಕೆಲವು ಪ್ರೈವೇಟಾಗಿ ಅವರವರು ಸ್ವಂತ ಡಿಸ್ಪ್ಯೂಟ್ ಇರ್ತಕ್ಕಂಥ ಕೇಸ್ಗಳು ಕೂಡ ಬರ್ತವೆ. ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಅವ್ರಿಗೆ ನೇರವಾದಂಥ ಆನ್ಸರ್ಗಳನ್ನ ಕೊಟ್ಟು ಕಳಿಸ್ತೀವಿ. ಸೊ ಇವತ್ತು ನಮಗೆ ಇಲ್ಲಿವರೆಗೆ 200 ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಈ ಹಿಂದೆ ಆಗಿರುವಂಥ ಜನತಾ ದರ್ಶನ ಎಷ್ಟು ಪರ್ಸೆಂಟೇಜ್ ಉಳ್ಕೊಂಡಿದೆ ಸರ್, ಅಥವಾ ಎಲ್ಲ ಕ್ಲಿಯರ್ ಆಗಿದೆ? ಒಂದು ಅಲ್ಲ, ನಾವೇನು ಮಾಡಿದ್ದೀವಿ ಎಲ್ಲ ರಿಸಾಲ್ವ್ ಆಗಿಲ್ಲ, ಕಮ್ಯುನಿಕೇಷನ್ ಬ್ಯಾಕ್ ಮಾಡಿದ್ದೀವಿ. ಅದರ ಒಂದು 30-40% ರಿಸಾಲ್ವ್ ಆಗಿದ್ದಾವೆ. ಇನ್ನು ಡ್ಯೂ ಕೋರ್ಸ್ ಆಫ್ ಟೈಮ್ ಇದೆ. ಯಾಕಂದರೆ ಎಸ್ಪೆಷಲಿ ರೆವಿನ್ಯೂ ಇಲಾಖೆಗೆ ಇರ್ತಕ್ಕಂಥದ್ದು ತಹಸೀಲ್ದಾರಿಂದ AC ಬರಬೇಕು, AC DC ಬರಬೇಕು, ಕೆಲವು ಮತ್ತು ಗೌರ್ಮೆಂಟಿಗೆ ಹೋಗಬೇಕು. PWD ರೋಡ್ಸ್ ಇಶ್ಯೂಸ್ಗಳಿರ್ಬೋದು, ಅಥವಾ ಮುಜರಾಯಿ ಡಿಪಾರ್ಟ್ಮೆಂಟ್ ದುಡ್ಡು ಕೇಳಿರ್ತಕ್ಕಂಥ ಇರ್ಬೋದು. ಇಂಥ ಹಲವಾರು ಕೆಲಸಗಳು ಇನ್ ಪೆಂಡಿಂಗ್ ಪ್ರೋಗ್ರೆಸ್ ಇದ್ದಾವೆ. ಯಾವ್ಯಾವ ಕ್ಲರಿಕಲ್ ಕೆಲಸ ಆಗಬೇಕು, ಅಥವಾ ತಾಲೂಕು ಮಟ್ಟದಲ್ಲಿ ಆಗಬೇಕು, ಜಿಲ್ಲಾ ಮಟ್ಟದಲ್ಲಿ ಆಗಬೇಕಾಗಿತ್ತು, ಅಥವಾ ಇಲ್ಲೇ ಕಾರ್ಪೊರೇಷನ್ ಮಟ್ಟದಲ್ಲಿ ಆಗಬೇಕಾಗಿತ್ತು, ಅದರಾಗ ಒಂದು 40%ವರೆಗೆ ನಾವು ಮೊರ್ಲೆಸ್ ಬಿನ್ ಸಕ್ಸಸ್ಫುಲ್, ಕೆಲಸ ಸಕ್ಸಸ್ಫುಲ್ ಆಗಿದ್ದಾವೆ. ಇನ್ನೊಂದು 30-40% ಕೆಲಸಗಳು ಆನ್ಗೋಯಿಂಗ್ ಇದ್ದಾವೆ, ದೇ ಆರ್ ಇನ್ ಪ್ರೋಗ್ರೆಸ್.